ಸಂಗೀತವೆಂದರೆ ಸಂವೇದನೆಯೊಡನಿರುವ ಅದ್ಭುತವನ್ನು ಗೀರ್ವಾಣಿಯ ಕೃಪಾಕಟಾಕ್ಷದೊಂದಿಗೆ ತನ್ಮಯತೆಯಿಂದ ಅನಾವರಣಗೊಳಿಸುವ ದೈವಿಕ ಕಲೆ. ಇದೇನಪ್ಪ ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೋತಿದ್ದೀರಾ? ನಾನು ಮತ್ತು ನನ್ನ ಮಗ ಹಾಗೂ ತಂಗಿ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂಗೆ ಹೋಗಿದ್ವಿ. ಇದು ಬಂದು JP ನಗರ್ 7th ಫೇಸ್ ಬ್ರಿಗೇಡಲ್ಲಿ ಬರುತ್ತೆ. ಇದರ ಎಂಟ್ರಿ ಫೀಸ್ ನೋಡೋದಾದರೆ ವೀಕ್ ಡೇಸಲ್ಲಿ ಫಾರ್ ಅಡಲ್ಟ್ಸ್ 150, ಫಾರ್ ಚಿಲ್ಡ್ರನ್ 100, ವೀಕೆಂಡಲ್ಲಿ ಬಂದು ಫಾರ್ ಅಡಲ್ಟ್ಸ್ 250, ಫಾರ್ ಚಿಲ್ಡ್ರನ್ 150 ಇರುತ್ತೆ. ಮತ್ತು ಮಂಡೇ ಬಂದು ಹಾಲಿಡೇ ಇರುತ್ತೆ. ಎಲ್ಲ ಗೌರ್ಮೆಂಟ್ ಹಾಲಿಡೇಸಲ್ಲೂ ಮ್ಯೂಸಿಯಂ ಓಪನ್ ಇರುತ್ತೆ. ಮತ್ತು ಪ್ರವೇಶ ಶುಲ್ಕ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸಿದ್ರೂ ಇಟ್ಸ್ ವರ್ತ್ ಇದೆ ಅಂತ ನನಗನ್ನಿಸ್ತು. ನಾವು ಟಿಕೆಟ್ ತೊಗೊಂಡು ಬ್ಯಾಡ್ಜ್ ಹಾಕ್ಕೊಂಡು ಗ್ರೌಂಡ್ ಫ್ಲೋರಲ್ಲಿರೋ ಬೇಸ್ಮೆಂಟ್ಗೆ ಹೋದ್ವಿ. ಆ ಬೇಸ್ಮೆಂಟ್ಗೆ ಹೋಗಿದ ತಕ್ಷಣ ಒಂದು ಪಿಯಾನೋ ಎಂಟ್ರಿ ಆಗುತ್ತೆ. ಆ ಪಿಯಾನೋ ನೋಡಂತೂ ನನ್ನ ಮಗ ತುಂಬ ಖುಷಿಯಾದ. ನೆಕ್ಸ್ಟು ನಾವು ಸ್ಟಾರ್ಟ್ ಮಾಡಿದ್ದು 3rd ಫ್ಲೋರಿಂದ. 3rd ಫ್ಲೋರಿಗೆ ಹೋಗಿದ ತಕ್ಷಣ ಅಲ್ಲಿ ಒಂದು ಲೈಟಿಂಗ್ಸಲ್ಲಿ ಮ್ಯೂಸಿಯಂ ನೇಮೆಲ್ಲ ಇಂಟ್ರಡ್ಯೂಸ್ ಆಯಿತು. ಹಾಗೆ ಮುಂದೆ ಹೋಗ್ತಾ ನೋಡಿದ್ರೆ ಒಂದು ನಮಗೆ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಹೋಗಿ ಬರುತ್ತೆ. ಆ ಥಿಯೇಟರಲ್ಲಿ ಸ್ವಲ್ಪ ಗ್ರಾಫಿಕ್ಸ್ ಫಿಲಮ್ಸ್ ಇತ್ತು. ಹಾಗೇ ನೋಡ್ತಾ ಹೋದರೆ ಮುಂದೆ ಒಂದಷ್ಟು ಫಿಲಮ್ಸ್ ಕ್ಲಿಪ್ಸ್ ಹಾಕಿದ್ದೀನಿ, ನೋಡ್ಕೊಳ್ಳಿ. Just like the song of the honeybee, you can hear music when people are hard at work. Music is like a wheel spinning in time. ಗ್ರಾಫಿಕ್ಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮ್ಯೂಸಿಕ್ ಗ್ಯಾಲ್ರಿಗೆ. ಆ ಮ್ಯೂಸಿಕ್ ಗ್ಯಾಲ್ರಿಯಲ್ಲಿ ಏನಪ್ಪ ವಿಶೇಷ ಅಂದರೆ ಆಟೋಗೆ ಪೇಂಟ್ ಮಾಡಿ ನಿಲ್ಲಿಸಿದ್ದಾರೆ. ಹಾಗೆ ಸೌಂಡ್ ಅಂದರೆ ಏನು ಅಂತ ಹೇಳಿದ್ದಾರೆ. ಹಾಗೆ ಸೌಂಡ್ನಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂತ ತಿಳಿಸಿದ್ದಾರೆ. ಹಾಗೆ ಮತ್ತು ಅಲ್ಲಿ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ವಿವಿಧತೆಗಳನ್ನ ತಿಳಿಸಿದ್ದಾರೆ. ಹಾಗೂ ಸಂಗೀತದಲ್ಲಿ ಎಷ್ಟೊಂದು ವಿಧಗಳಿದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಏನಂದರೆ ಅಲ್ಲಿ ನೇತು ಹಾಕಿರೋ ಗಂಟೆಗಳು, ಆ ಗಂಟೆಗಳ ನಾದನ ಕೇಳೋದಕ್ಕೆ ತುಂಬ ಕಿವಿಗೆ ಇಂಪಾಗಿರುತ್ತದೆ. ಹಾಗೆ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ, ನೀವು ಹೆಡ್ಫೋನ್ಗಳನ್ನ ಯೂಸ್ ಮಾಡಿ ನಿಮಗೆ ಯಾವ ಸಂಗೀತ ಬೇಕೋ, ಕರ್ನಾಟಕ ಸಂಗೀತ ಬೇಕಾ ಅಥವಾ ಭರತನಾಟ್ಯ ಸಂಗೀತ ಬೇಕಾ, ನಿಮಗೆ ಹಿಂದೂಸ್ತಾನಿ ಸಂಗೀತ ಬೇಕಾ ಅಥವಾ ದಾಸರ ಪದಗಳು ಬೇಕಾ, ವಿವಿಧ ಸಂಗೀತಗಳನ್ನ ನೀವು ಬೇಕಾದರೆ ಅಲ್ಲಿ ಕೇಳಿ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದರೆ ನಿಮಗೆ ಸಂಗೀತದ ವಾದ್ಯಗಳನ್ನ ಇಟ್ಟಿದ್ದಾರೆ. ತಬಲ, ಡಮರುಗ, ವೀಣೆ, ಪಿಯಾನೋ, ವೈಲಿನ್ ಮುಂತಾದ ಸಂಗೀತ ವಾದ್ಯಗಳನ್ನ ನೀವು ಅಲ್ಲಿ ನೋಡ್ಬೋದು. ನನಗೆ ಅಷ್ಟಾಗಿ ಎಲ್ಲದ್ರ ಹೆಸ್ರು ಗೊತ್ತಿಲ್ಲ, ಕೆಲವೊಂದು ಹೆಸ್ರುಗಳು ಗೊತ್ತಿದೆ ಅಷ್ಟೇ. ನೀವು ಅಲ್ಲಿ ಹೋದರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ಇಷ್ಟು ವಾದ್ಯಗಳಿದೆಯಾ ಅನಿಸುತ್ತೆ. ನೆಕ್ಸ್ಟ್ ಅಲ್ಲಿಂದ ಬಂದರೆ ನಿಮಗೆ 1950ಸಿಂದ ಸಂಗೀತದ ಹಿನ್ನೆಲೆಯನ್ನು ತಿಳಿಸಿದ್ದಾರೆ. ಹಾಗೆ ಕೆಲವೊಂದು ರೇಡಿಯೋಗಳನ್ನ, TVಗಳನ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಮತ್ತು ಮೈಕ್ರೋಫೋನ್ಗಳನ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಟೇಪ್ ರಿಕಾರ್ಡ್ಗಳು ಮತ್ತು ಕ್ಯಾಸೆಟ್ಗಳನ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಟೇಪ್ ರಿಕಾರ್ಡಲ್ಲಂತೂ ತುಂಬ ವೆರೈಟೀಸ್ ಇದೆ. ಮತ್ತು 1970ಸಲ್ಲೆಲ್ಲ ಕ್ಯಾಸೆಟ್ಗಳನ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಆ ಕ್ಯಾಸೆಟ್ಗಳಂತೂ ತುಂಬ ವೆರೈಟಿ ಕ್ಯಾಸೆಟ್ಗಳನ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ತುಂಬ ಕಡಿಮೆ ಆಗಿಬಿಟ್ಟಿದೆ. ಇವಾಗೆಲ್ಲ ಫೋನಲ್ಲೇ ನಾವು ಸಂಗೀತಗಳನ್ನ ಕೇಳ್ಕೊತೀವಿ. ಹಾಗೆ 2000ಸ್ದು ನಿಮಗೆ DVD ಪ್ಲೇಯರ್ಗಳು ಸಿಗ್ತವೆ. ಹೇಗಿತ್ತು ನಿಮಗೆ ಡಿಜಿಟಲ್ಲಾಗಿ ಆಡಿಯೋ ರೆಕಾರ್ಡಿಂಗ್ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ.
ಹಾಗೆ ಆಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಕೆಲವೊಂದು ಓಲ್ಡ್ ಇನ್ಸ್ಟ್ರೂಮೆಂಟ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ವೀಣೆ ಆಗಿರ್ಬೋದು, ತಬಲಗಳಾಗಿರ್ಬೋದು. ಹಾಗೆ ಇನ್ನೊಂದು ಫನ್ನಿಯೆಸ್ಟ್ ಅಂದರೆ ಒಂದು 3 ಇಡಿಯಟ್ಸ್ ಪಿಕ್ಚರ್ದು ವಾಲ್‌ಪೇಪರ್ ಸಿಗುತ್ತೆ. ಅದು ತುಂಬ ಚೆನ್ನಾಗಿದೆ. ಇಷ್ಟು ಚರಣಗಳ ಬಗ್ಗೆ ನಿಮಗೆ ತಿಳಿಸಿದ್ದಾರೆ. ಚರಣಗಳಲ್ಲಿ ಎಷ್ಟು ವಿವಿಧತೆಗಳಿದಾವೆ ಅನ್ನೋದು ತಿಳಿಸಿದ್ದಾರೆ. ಮತ್ತು ಒಂದು ಪಿಯಾನೋನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಅದನ್ನ ಟಚ್ ಮಾಡಬಾರ್ದು ಅಂತಾನು ಹಾಕಿದ್ದಾರೆ. ಹಾಗೆ ಕೆಲವೊಂದು ಪ್ರೈವೇಟ್ ಥಿಯೇಟರ್ಸ್ಗಳು ಸಿಗುತ್ತೆ ನಿಮಗೆ. ಹಾಗೂ ನಿಮಗೆ 3D ಅನಿಮೇಷನ್ ಥಿಯೇಟರ್ಗಳು ಸಿಗುತ್ತೆ. ಆಮೇಲೆ ಪೇಂಟಿಂಗ್ ವಾಲ್‌ಪೇಪರ್ ಸಿಗುತ್ತೆ. ಈ 3D ಅನಿಮೇಷನ್ನು, ಗ್ರಾಫಿಕ್ಸ್ ಅಂತೂ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬ್ಯಾಂಡ್ಗಳು ಬಾರಿಸೋದಾಗಿರ್ಬೋದು, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಹಾಗೆ ಹೋದರೆ ನಿಮಗೆ ಸಂಗೀತದಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ, ಜೋಶಿ ಕಾಲದಿಂದ ಹಿಡಿದು ರೆಹಮಾನ್ ಕಾಲದವರೆಗೂ ಎಲ್ಲರ ಭಾವಚಿತ್ರಗಳನ್ನ ಹಾಕಿದ್ದಾರೆ. ಹಾಗೆ ನಿಮಗೆ ಸಂಗೀತದಲ್ಲಿ ಸಾಧನೆ ಮಾಡಿರೋ ಎಲ್ಲ ವಿದ್ವಾಂಸರ ಕೂಡ ಫೋಟೋಗ್ರಫಿ ಸಿಗುತ್ತೆ ನಿಮಗೆ. ಹಾಗೆ ಅವರ ಆಡಿಯೋಗಳ್ನ ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಹಾಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಬೇಕು ಅಂದರೆ ಅಲ್ಲಿ ಕೆಲವೊಂದು ಬುಕ್ಸ್ಗಳಿಟ್ಟಿದ್ದಾರೆ. ನೀವು ಬೇಕಾದರೆ ಆ ಬುಕ್ಸ್ಗಳನ್ನ ಓದಿ ಅವರ ಲೈಫ್ ಸ್ಟೈಲ್ ಬಗ್ಗೆನೂ ಕೂಡ ನೀವು ತಿಳ್ಕೊಬೋದು. ನಾವು ಹಾಗೆ ಮ್ಯೂಸಿಕ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಕೆಲವೊಂದು ಓಲ್ಡ್ ಸಾಂಗ್ಸ್ ಕೇಳಿದ್ವಿ ಹೆಡ್ಫೋನ್ ಹಾಕ್ಕೊಂಡು. ಹಾಗೆ ಕೆಲವೊಂದು ನ್ಯೂ ಸಾಂಗ್ಸ್ ಕೂಡ ಕೇಳಿದ್ವಿ. ಹಾಗೆ ಅಲ್ಲೊಂದು ಏನಪ್ಪ ವಿಶೇಷತೆ ಅಂದರೆ ನಾವೇ ಸಾಂಗ್ ಹಾಡಿ ಕೂಡ ರೆಕಾರ್ಡ್ ಕೂಡ ಮಾಡ್ಕೋಬೋದು. ಅದಂತೂ ತುಂಬ ಯುನೀಕ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಇದೊಂಥರ ವಿಶೇಷವಾದ ಅವಕಾಶ ಅಂತಲೂ ಕೂಡ ನನಗನ್ನಿಸ್ತು. ಹಾಗೆ ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಸ್ಟೋರ್ ವಿಸಿಟ್ ಕೊಟ್ವಿ. ಸ್ಟೋರಲ್ಲಿ ತುಂಬ ಬುಕ್ಸ್ಗಳಿತ್ತು, ಟೀ ಶರ್ಟ್ಗಳು ಮತ್ತು ಬೀಡ್ಸಲ್ಲಿ ಮಾಡಿರೋ ದೀಪಗಳಿತ್ತು. ಹಾಗೆ ಮರದಲ್ಲಿ ಮಾಡಿರೋ ಪುಟ್ಟ ವೀಣೆಗಳು, ಡಮರುಗ, ತಬಲಗಳಿತ್ತು. ಹಾಗೆ ಕ್ಲಾಕ್ಗಳಿತ್ತು. ತುಂಬ ಲೈಕ್ ಗೊಂಬೆಗಳು, ಹಾಗೆ ಬ್ಯಾಡ್ಜ್ಗಳು ಸಿಗ್ತಿತ್ತು ನಿಮಗೆ, ಮ್ಯೂಸಿಕ್ ಬ್ಯಾಡ್ಜ್ಗಳು. ಹಾಗೆ ಬ್ಯಾಗ್ಗಳಿತ್ತು. ಸ್ಟೋರಲ್ಲಿ ಕೆಲವೊಂದು ಪೇಂಟಿಂಗ್ಗಳು ಕೂಡ ಸಿಕ್ತು. ಕಾಸ್ಟ್ ವೈಸ್ ಬಂದರೆ ಸ್ಟೋರಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ಬಟ್ ಎಲ್ಲ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಕಾಸ್ಟ್ಲಿ ಆದ್ರೂ ಬಟ್ ಇನ್ಸ್ಟ್ರೂಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲ. ಹಾಗೆ ಆ ಸ್ಟೋರ್ನೂ ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ಸಲ್ಲಿ ಅಲಂಕಾರ ಮಾಡಿದರು. ಅದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ನೆಕ್ಸ್ಟ್ ಹಾಗೆ ಮ್ಯೂಸಿಯಮಲ್ಲಿ ಲರ್ನಿಂಗ್ ಸೆಂಟರ್ ಕೂಡ ಇದೆ. ನಾವು ಹೋಗಿದ್ದಾಗ ಸಂಜೆ ಆಗಿದ್ದರಿಂದ ಲರ್ನಿಂಗ್ ಸೆಂಟರ್ ಕ್ಲೋಸ್ ಆಗಿತ್ತು. ಹಾಗೆ ಇನ್ನೊಂದು ವಿಶೇಷ ಏನಂದರೆ ಬೇಸ್ಮೆಂಟಲ್ಲಿ ಸಿಂಗಿಂಗ್ ಸ್ಟೋನ್ ಸಿಗುತ್ತೆ. ಆ ಸ್ಟೋನಿಂದ ಬರೋ ಮ್ಯೂಸಿಕ್ ಅಂತೂ ತುಂಬ ಮಧುರವಾಗಿರುತ್ತೆ. ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಈ ವೀಕೆಂಡಲ್ಲಿ ಒಂದು ಸಲ ಭೇಟಿ ಕೊಡಿ. ನನ್ನ ಮಗ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ನನಗಂತೂ ತುಂಬ ಖುಷಿ ಆಯಿತು. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ರಾಂಗ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ಇದು ನನ್ನ ಫಸ್ಟು ಆಡಿಯೋ ಆಗಿರೋದ್ರಿಂದ ನನ್ನ ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ನೆಕ್ಸ್ಟ್ ಟೈಮ್ ನಾನು ಸರಿ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ಎವ್ರಿವನ್.